ಜೈ ಹಿಂದ್ ಅಭ್ಯರ್ಥಿಗಳೇ, ರನ್ನಿಂಗು ಸ್ಟಾರ್ಟ್ ಆಗಿದೆ, ಅದರ ಜೊತೆ ಟೈಮು ಸ್ಟಾರ್ಟ್ ಆಗಿದೆ ಗಮನಿಸಬೇಕು. ಇದು ಮೂರನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದಾರೆ. ಇವರು GD ಅಭ್ಯರ್ಥಿಗಳು, ಜನರಲ್ ಡ್ಯೂಟಿ ಅಭ್ಯರ್ಥಿಗಳು. ಅಗ್ನಿವೀರ ಆರ್ಮಿ ರ್ಯಾಲಿ ಬೆಂಗಳೂರು ಯಾರೋದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಈ ಸಲ ಮೈಸೂರಿನ ಚಾಮುಂಡಿ ಕ್ರೀಡಾಂಗಣದಲ್ಲಿ ನಡೆದಿದೆ. ಇವತ್ತು ಯಶಸ್ವಿಯಾಗಿ ಮೂರನೇ ದಿನ ನಡೆದಿದೆ. ಗಮನಿಸ್ಬೋದು, ಇಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ವಿಡಿಯೋಗಳಿದ್ದಾವೆ, ವಿಡಿಯೋಗಾಗಿ ಕಾಯ್ತಾಯಿರಿ. ಅದೇ ರೀತಿಯಾಗಿ ಪ್ಲಪ್ಸು, ಲಾಂಗ್ ಜಂಪು, ಜಿಗ್ಜಾಗ್ ನಡಿಗೆ ವಿಡಿಯೋ ಸಹಿತ ನಾವು ಬಿಡ್ತೀವಿ. ಎಲ್ಲ ರನ್ನಿಂಗ್ ವಿಡಿಯೋ ಬ್ಯಾಚ್ಗಳನ್ನ ಸಹಿತ ಬಿಡ್ತಾ ಇರ್ತೀವಿ. ವಿಡಿಯೋಗಳಿಗೆ ಎಷ್ಟು ಸಿಗ್ತಾವೆ ಅಷ್ಟು ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ಅದು ನಮ್ಮ ವಿಡಿಯೋ ಅಗದಿ ಕ್ಲಿಯರ್ ಆಗಿರ್ತದೆ, ನೋಡ್ಬೋದು. ಪ್ರತಿಯೊಬ್ಬರನ್ನ ಗುರುತಿಸ್ಬೋದು. ನೀವು ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ಇಲ್ಲಿ ನೋಡ್ಬೋದು. ಈಗ ಫಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡಿರಿ, ಮುಂದಿದ್ದಂಥ ಟೈಮನ್ನು ನಾವು ಗಮನಿಸ್ಬೋದು. ಎಷ್ಟಪ್ಪ ಅಂದ್ರೆ ಒಂದು ನಿಮಿಷ 1 ಸೆಕೆಂಡಿಗೆ ಫಸ್ಟ್ ರೌಂಡ್ ಮುಗಿಸಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಶಿಬಿರಾರ್ಥಿಗಳು ಬಹಳಷ್ಟು ಜನ ಅಭ್ಯರ್ಥಿಗಳು ಪ್ರತಿಯೊಂದು ಬ್ಯಾಚಿನಲ್ಲಿ ಫಸ್ಟ್ ಸೆಕೆಂಡ್ ಗ್ರೂಪ್ನಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ. ಅದೇ ರೀತಿಯಾಗಿ ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲೀಗ BSF, CRPF, CSF, ಅಸ್ಸಾಂ ರೈಫಲ್, ITBP, SSB, MTS ಮತ್ತು ಹವಾಲ್ದಾರ್ ಹಾಗೂ ಅಗ್ನಿವೀರ ಆರ್ಮಿ ಹುದ್ದೆಗಳಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಗಾಗಿ ಪ್ರವೇಶ ಪ್ರಾರಂಭವಾಗಿದೆ. ನೀವು ಸಂಪರ್ಕಿಸಬಹುದು ಅಭ್ಯರ್ಥಿಗಳೇ. ಇಲ್ಲಿ ನೋಡ್ಬೋದು, 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಯಾವುದೂ ತೊಂದರೆ ಇಲ್ಲ. ಕಮೆಂಟಿಗೆ ಆನ್ಸರ್ ಹೇಳ್ಬೇಕಂದ್ರೆ ಯಾವುದೇ ತೊಂದರೆ ಇಲ್ಲ. ಡಾಕ್ಯುಮೆಂಟ್ಗಳ ಬಗ್ಗೆ ಗೊತ್ತು, ಆಮೇಲೆ ಹೈಟ ಬಗ್ಗೆ ಗೊತ್ತು. ಅದೇ ರೀತಿಯಾಗಿ ಇವತ್ತು ಫಿಸಿಕಲ್ ಆದವ್ರಿಗೆ ನಾಳೆ ಮೆಡಿಕಲ್ ಇರ್ತದೆ, ನಿನ್ನೆ ಆದವ್ರಿಗೆ ಇವತ್ತಿತ್ತು. ಅದೇ ರೀತಿಯಾಗಿ ಇಲ್ಲಿ ರನ್ನಿಂಗ್ ಪಾಸ್ ಆಗಬೇಕು. ರನ್ನಿಂಗ್ ಆದಮೇಲೆ ಪುಲಪ್ಸು, ಅದಾದಮೇಲೆ ಜಿಗ್ಜಾಗ್ ನಡಿಗೆ, ಅದಾದಮೇಲೆ ಲಾಂಗ್ ಜಂಪು, ಎರಡೂ ಹತ್ತಿರ ಇರ್ತಾವೆ. ಗಮನಿಸ್ಬೋದು. ನಮ್ಮ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ, ನಿಮಗೆ ಗೊತ್ತಾಗ್ತದೆ ಹೆಂಗಿರ್ತದೆ ಅನ್ನೋದು. ಈಗ 2ನೇ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು, ಟೈಮು 2:22. 2ನೇ ರೌಂಡ 2:22ಕ್ಕೆ ಮುಗಿಸಿದ್ದಾರೆ. ಅದೇ ರೀತಿಯಾಗಿ ಓಡ್ತಾ ಇದ್ದಾರೆ. ಆರ್ಮಿಯವರು ಒಳ್ಳೆಯ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಸಹಿತ ಒಳ್ಳೆಯ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ನಾವು ಗಮನಿಸ್ಬೋದು. ಇಲ್ಲಿ ಯಾವುದೇ ರೀತಿ ಗದ್ದಲ ಗೊಂದಲ ಏನೂ ಇಲ್ಲ. ಆರಾಮಾಗಿ ರ್ಯಾಲಿ ನಡೀತಾ ಇದೆ ಯಶಸ್ವಿಯಾಗಿ. ನಾವು ನೋಡ್ಬೋದು. ಇಲ್ಲಿ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗ 2ನೇ ರೌಂಡ್ ಓಡ್ತಾ ಇದ್ದಾರೆ. ಟೈಮ್ ಗಮನಿಸಬೇಕು. ಅದರ ಜೊತೆ ಅವ್ರು ಯಾವ ರೀತಿ ಓಡ್ತಾ ಇದ್ದಾರೆ, ಮುಂದಿದ್ದವ ಯಾವ ರೀತಿ ಇದ್ದಾನೆ. ಒಳ್ಳೆಯ ಅಭ್ಯರ್ಥಿಗಳು, ಸ್ಟ್ರಾಂಗ್ ಯುವಕರು ಅಂತ ಹೇಳ್ಬೋದು. ನಾವು ಕರ್ನಾಟಕದ ಯುವಕರು ಸ್ಟ್ರಾಂಗ್ ಅಂತ ಹೇಳ್ಬೋದು. ಇನ್ನೊಂದು, ಮಳೆರಾಯ ಇಲ್ಲ, ಅದೊಂದು ಒಳ್ಳೆಯದು. ಯಾಕಂದರೆ ಉಡುಪಿಯಲ್ಲಿ ಕಂಟಿನ್ಯೂ ಮಳೆ ಬರ್ತಾಯಿತ್ತು. ಮೈಸೂರಿನಲ್ಲಿ ರ್ಯಾಲಿ ಪ್ರಾರಂಭ ಆದಂಥ ಮಳೆಯೇ ಇಲ್ಲ. ಆರಾಮಾಗಿ ರನ್ನಿಂಗನ್ನು ಮಾಡ್ಬೋದು. ಸಿಂಥೆಟಿಕ್ ರೌಂಡ್ ಇರೋದರಿಂದ ಭಾಳ ಆರಾಮಾಗಿ ರನ್ನಿಂಗನ್ನು ಮಾಡ್ಬೋದು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ ಹುಡುಗ ಏನೂ ತೊಂದರೆ ಇರೋಂಗಿಲ್ಲ. ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. ಟೈಮನ್ನು ಗಮನಿಸ್ತಾ ಇರಬೇಕು. ಮುಂದಿದ್ದಂಥ ಅಭ್ಯರ್ಥಿಗಳು ಅದೇ ರೀತಿ ಹಿಂದಿನವರು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ಇಲ್ಲಿ ಪ್ರತಿಯೊಬ್ಬರನ್ನ ನೀವು ನೋಡ್ಬೋದು. ವಿಡಿಯೋ ಅಗದಿ ಕ್ಲಿಯರ್ ಆಗಿದೆ, ನೋಡಿ ಗಮನಿಸ್ಬೋದು. ನೋಡಿರಿ, 3ನೇ ರೌಂಡ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. 3ನೇ ರೌಂಡ್ ನೋಡಿರಿ, ಟೈಮಿಂಗ್ 3:45, 3 ನಿಮಿಷ 45 ಸೆಕೆಂಡಿಗೆ 3ನೇ ರೌಂಡ್ ಮುಗಿಸಿ ಲಾಸ್ಟ್ 4ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಈ ಬ್ಯಾಚ್ನಲ್ಲಿ ಮಾಡ್ತಾಯಿದ್ದಾರೆ. ಒಳ್ಳೆಯ ಸ್ಟ್ರಾಂಗ್ ಯುವಕರು ಅಂತ ಹೇಳ್ಬೋದು. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು. ಲಾಸ್ಟ್ ರೌಂಡ್ ಅಂದರೆ 4ನೇ ರೌಂಡ್ ಓಡ್ತಾ ಇದ್ದಾರೆ. ಇದು ಜನರಲ್ ಡ್ಯೂಟಿ ಹುದ್ದೆಗೆ 3ನೇ ದಿನದ 3ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಬ್ಯಾಚಿನ ರನ್ನಿಂಗ್ ವಿಡಿಯೋ ಕತ್ತಲಲ್ಲಿ ಬಿಟ್ಟಿರೋದ್ರಿಂದ ವಿಡಿಯೋ ಸರಿಯಾಗಿ ಬಂದಿಲ್ಲ. ಫಸ್ಟ್ ಬ್ಯಾಚಿನ ವಿಡಿಯೋ ನಾವು ಬಿಟ್ಟಿಲ್ಲ, ಆದರೆ ಇದು ಮುಂದಿನ ವಿಡಿಯೋಗಳನ್ನ ಬಿಡ್ತೀವಿ. ಕ್ಲರ್ಕು, ಟ್ರೇಡ್ಮನ್ ವಿಡಿಯೋಗಳದಾವೆ, ಅವು ವಿಡಿಯೋಗಳನ್ನ ಸಹಿತ ನಾವು ನಿಮಗೆ ಬಿಡ್ತೀವಿ. ಗಮನಿಸ್ಬೋದು. ನೋಡಿರಿ, ಇಲ್ಲಿ ನೋಡ್ಬೋದು, ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಅದೇ ರೀತಿಯಾಗಿ ಹಿಂದಿನವರು ಸಹಿತ ಅಷ್ಟೇ ವೇಗವಾಗಿದ್ದಾರೆ. ಆದರೆ ಮುಂದಿನವರಿಬ್ಬರು ಭಾಳ ಅಂದರೆ ಭಾಳ ವೇಗವಾಗಿದ್ದಾರೆ. ನೋಡ್ಬೋದು, ಸುಮಾರು ಒಂದು 30 ಮೀಟರ್ ಅಂತರದಲ್ಲಿದ್ದಾರೆ. ಆದರೆ ಹಿಂದಿನವರು ವೇಗವಾಗಿ ಬರ್ತಾಯಿದ್ದಾರೆ. ನೋಡಿರಿ, ಮುಂದಿನ ವೇಗವಾಗಿ ಕಂಟಿನ್ಯೂ ಅದೇ ರೀತಿಯಾಗಿದ್ದಾನೆ. ಟೈಮನ್ನು ನೋಡ್ಬೋದು. ನಾವು ಇನ್ನು ಟೈಮ್ ನೋಡ್ತಾ ಇರ್ಬೋದು. ಫುಲ್ ಸ್ಪೀಡ್ ಮಾಡಿದ್ದಾರೆ ಇಬ್ಬರು. ಗುಡ್. ನೋಡಿರಿ, ಇಬ್ಬರು ಜೋಡಿ ಹಿಂದಿನ ಎಷ್ಟು ವೇಗವಾಗಿ ಬರ್ತಾ ಇದ್ದಾನೆ. ಟೈಮನ್ನು ಗಮನಿಸ್ಬೋದು. ಇಲ್ಲಿ ಟೈಮನ್ನು ಗಮನಿಸ್ಬೋದು. ನೋಡಿ 4:58
ಇಬ್ಬರು ಆದರೆ ಆಮೇಲೆ 3 4 ಆಮೇಲೆ 5 6 7 8 9 10 ನೀವೇ ಎನಿಸ್ತಾ ಇರಿ, ನಿಮಗೆ ಗೊತ್ತಾಗ್ತದೆ ಎನಿಸಕ್ಕೆ ಗೊತ್ತಾಗ್ತದೆ. ನಮ್ಮಲ್ಲಿ ನಾವು ಇಲ್ಲಿ ವಿಡಿಯೋ ಮಾಡೋದು ಕನ್ಫ್ಯೂಸ್ ಆಗ್ತದೆ, ಸ್ವಲ್ಪ ಹೆಚ್ಚಿಗೆ ಅಂದರೆ ಆದರೂ ಎಕ್ಸಲೆಂಟ್. ಭಾಳಷ್ಟು ಜನ ಅಭ್ಯರ್ಥಿಗಳು ನೋಡಿ, ಭಾಳ ಜನ ಅದನ್ನು ನೋಡ್ಬೇಕು. ಇಲ್ಲಿ ಎಲ್ಲ ಎಕ್ಸಲೆಂಟ್ ಹೊಟ್ಟಿದ್ದಾರೆ. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ಇದು 3ನೇ ದಿನದ 3ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ. ಅಭ್ಯರ್ಥಿಗಳು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಪ್ರತಿಯೊಂದು ವಿಡಿಯೋಗಳನ್ನು ನಾವು ಬಿಡ್ತಾ ಇರ್ತೀವಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.